ನನ್ನ ಫ್ರೆಂಡ್ ಮೊನ್ನೆ ಒಂದ್ ತಿಂಗಳು ಅವ್ರ ಅಪ್ಪನ ಮನೆಗೆ ಹೋಗಿದ್ಲು. ಸೊ ಒಂದ್ ತಿಂಗಳು ಇರಾಕಲ್ಲ ಅದಾಳ ಅಂತೇಳಿ ಅವ್ರ ಆಕಿನ ಗಂಡಗ್ ಫೋನ್ ಹಚ್ಚಿ 10,000 ರೂಪಾಯಿ ಕೊಡ್ರಿ ಸ್ವಲ್ಪ ಖರ್ಚಿಗೆ ದುಡ್ಡು ಬೇಕು ಅಂತ ಕೇಳಿದ್ಲು. ಆಕಿನ ಶಾಪಿಂಗ್ ಮಾಡಕಂತ ಕೇಳಿದಿಲ್ಲ, ಏನು ಮಾಲ್ ಸುತ್ತಬೇಕಂತ ಕೇಳಿಲ್ಲ, ತನಗೇನು ಖರ್ಚಿಗೆ ಅಂತ ಕೇಳಿಲ್ಲ. ಏನಾರ ಹೆಲ್ಪ್ ಎದಕ್ಕರ ಬರುತ್ತಂತೆ ಹಂಗ ಕೇಳಿದ್ಲು ಆಕಿನ ಗಂಡನ. ಆಕಿನ ಗಂಡ ಏನ್ ಕೇಳ್ದಕ್ಕ, ಎದಕ್ ಬೇಕು ನಿನ್ಗೆ ಅಷ್ಟೊಂದು ರೊಕ್ಕ ಅಂತ. ಏನ್ ಮಾಡ್ತೀಯ ಅಷ್ಟೊಂದು ರೊಕ್ಕ ತಗೊಂಡು ಏನಕ್ಕ ಖರ್ಚು ಮಾಡಕ ಬೇಕ ನಿನ್ಗಂತ, ನಿಂದರ ಏನೈತ್ ಖರ್ಚು ಅಂತ. ಪಾಪ ಅವಾಗ ಆಕಿಗೆ ಏನ್ ಅನಸ್ತಂತಂದ್ರ, ಅಲ್ಲ ಮನ್ಯಾಗಿದ್ದಾಗ ನಾನೇ ಪೂರ್ತಿ ಮನಿ ನಡೆಸ್ತೀನಿ, ನನ್ನ ಮಕ್ಕಳು ನೋಡ್ಕೊಂತೀನಿ, ಮನಿ ಕೆಲಸ ಮಾಡ್ತೀನಿ, ಮನಿ ಎಲ್ಲಾನು ಮಾಡ್ತೀನಿ, ಆದ್ರೂ ಇವ್ರ ರೊಕ್ಕಕ್ಕೋಸ್ಕರ ಇವ್ರ ಪರ್ಮಿಷನ್ ಕೇಳ್ತೀನಲ್ಲ ನಾನು ಎಲ್ಲದಕ್ಕೂ. ಆಮೇಲೆ ಯಾವ್ದೋ ಹಬ್ಬ ಹರಿದಿನ ಬಂದ್ರು ಎಲ್ಲ ಮ್ಯಾನೇಜ್ ಮಾಡ್ಕೊಂಡೆ ಹೋಗ್ತೀನಿ. ಏನಾತಿದು. ಅವಾಗ ಆಕಿಗೆ ಅನಸ್ತು, ಯಾವಾಗ ನನಗೆ ರೊಕ್ಕ ಬೇಕಲ್ಲ ಅವಾಗ ನಾನು ಅವ್ರಿಗೆ ಕೇಳಲೇಬೇಕು ಪರ್ಮಿಷನ್ ಅಂತ ಅನಸ್ತಕಿಗೆ. ಆಮೇಲೆ ಆ ದುಡ್ಡು ಎದಕ್ಕೆ ಖರ್ಚು ಮಾಡ್ತೀನಿ ಅನ್ನೋದು ಹೇಳ್ಬೇಕು ಅನ್ನೋದು ಒಂಥರ ಆಕಿಗೆ ಮುಜುಗರ ಅನ್ಸಕ್ ಹಚ್ಬಿಡ್ತು. ಅದನ್ನ ಆಕಿನ ಗಂಡ ಸ್ಪೆಂಡ್ ಮಾಡಿದ್ರೆ ಅದು ಯಾವುದಕ್ಕೂ ಲೆಕ್ಕಕ್ಕಿಲ್ದಂಗ ಆತ ಆಕಿ ಆಗ. ಅವಾಗ ಆಕಿಗೆ ಏನ್ ಅರ್ಥ ಆತಂದ್ರೆ, ನಾನು ಪ್ರತಿದಿನ ಕೆಲಸ ಮಾಡ್ತೀನಿ ಮನ್ಯಾಗ, ಒಂದು 5 ನಿಮಿಷನೂ ಕುಂದಿರ್ಲಾರ್ದೆ ಎಲ್ಲಾರ ನೀಡ್ಸನ್ನ ಫುಲ್ಫಿಲ್ ಮಾಡ್ತೀನಿ. ಆದ್ರೂ ನನಗೆ ರೊಕ್ಕ ಎದಕ್ ಬೇಕು ಅನ್ನೋದನ್ನ ನಾನು ಪ್ರೂವ್ ಮಾಡಿ ಹೇಳ್ಬೇಕಾಗುತ್ತಲ್ಲ. ಏನಪ್ಪ ಇದು ನನ್ನ ಪರಿಸ್ಥಿತಿ ಅಂತ ಅನ್ಸಾಕತ್ತಕಿ. ಆಮೇಲೆ ಏನ್ ಅನ್ಸಾಕತ್ತ ಅಂತಂದ್ರ, ನಿನ್ ಗಂಡ ರೊಕ್ಕ ಕೊಟ್ನಾ, ಹಂಗಾರ ಬಾ ಚಲೋ ಅದನ್ ಬಿಡ ನಿನ್ ಗಂಡ ಅಂತಾರ. ಅದ ನಿನ್ ಗಂಡ ಮನ್ಯಾಗ ಕೆಲಸ ಮಾಡಕತ್ನಾ, ಅಯ್ಯೋ ಬಾ ಚಲೋ ಅದಾರ ಅಂತಾರ. ಅದ ಒಂದ್ ಹೆಣ್ಣು ದುಡ್ಯಾಕ್ ಹೊರಗೆ ಹೋದ್ರ, ನೀನ್ ಹೆಂಡತಿ ಚಲೋ ಅದಾಳ ನೋಡಪ್ಪ ನಿಂಗೆ ದುಡ್ಡು ತಂದಾಕ್ತಾ ಅಂತ ಯಾವತ್ತಾರ ಅಂತ.